ಇತ್ತೀಚೆಗೆ ಸೌತ್ ಇಂಡಿಯಾದಲ್ಲಿ ಈ ಒಂದು ಯೂನಿವರ್ಸಿಟಿ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಅದು ಮಾರ್ವಾಡಿ ಯೂನಿವರ್ಸಿಟಿ. ಎಲ್ಲೋ ಗುಜರಾತ್ನಲ್ಲಿ ಇರುವಂತಹ ಈ ಒಂದು ಯೂನಿವರ್ಸಿಟಿ ಇದೀಗ ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ? ಮಾರ್ವಾಡಿ ಯೂನಿವರ್ಸಿಟಿ ಅನ್ನೋದು ಮಾರ್ವಾಡಿ ಚಾಂದ್ರಣ ಗ್ರೂಪ್ ಅನ್ನೋ ಒಂದು ಫೈನಾನ್ಸ್ ಅಂಡ್ ಶೇರ್ಸ್ ಕಂಪನಿಗೆ ಸೇರಿತ್ತು. ಆ್ಯಂಡ್ ಆ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಅ 4th ಲಾರ್ಜೆಸ್ಟ್ ಶೇರ್ಸ್ ಆ್ಯಂಡ್ ಫೈನಾನ್ಸ್ ಕಂಪನಿ ಇನ್ ಇಂಡಿಯಾ. ಅವ್ರ ಮೇನ್ ಗೋಲ್ ಏನಪ್ಪ ಅಂದರೆ ವಿ ನೀಡ್ ಟು ಪ್ರಿಪೇರ್ ಇಂಡಸ್ಟ್ರಿ ರೆಡಿ ಪೀಪಲ್ ಅಂತ. ಸೊ ವೆನ್ ದೇ ಗ್ರ್ಯಾಜುಯೇಟ್ ದೇ ಕ್ಯಾನ್ ಗೆಟ್ ಇನ್ ಟು ಕಂಪನೀಸ್. ಸರ್, ಈಗ ಕರ್ನಾಟಕನಲ್ಲಿ ತುಂಬ ಯೂನಿವರ್ಸಿಟೀಸ್ ಈಗಾಗಲೇ ಇದೆ. ಆದರೂ ಸಹ ಇಲ್ಲಿಂದ ವಿದ್ಯಾರ್ಥಿಗಳು ಹೋಗಿ ಮಾರ್ವಾಡಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರತ್ಯೇಕವಾದಂಥ ವಿಶೇಷತೆಗಳು ಏನು ಅಂತ ಹೇಳ್ತೀರಿ? ಮಕ್ಕಳನ್ನು ಇವರು 3 ಲೇಯರಲ್ಲಿ ತಯಾರು ಮಾಡ್ತಾರೆ ಮ್ಯಾಮ್. ಒಂದು ನಾಲೆಡ್ಜ್, ಸ್ಕಿಲ್ಸ್ ಮತ್ತು ಡೆವಲಪ್ಮೆಂಟ್ ಅಂತ. ಲಾ ಮತ್ತು ಮ್ಯಾನೇಜ್ಮೆಂಟ್ಗೆ ಸಪ್ರೇಟ್ ಸೆಕ್ಷನ್ನೇ ಇದೆ. ಅ ಬಿಲ್ಡಿಂಗ್ ಡೆಡಿಕೇಟೆಡ್ ಟು ಲಾ ಆ್ಯಂಡ್ ಮ್ಯಾನೇಜ್ಮೆಂಟ್. ಪ್ಲೇಸ್ಮೆಂಟ್ ವಿಷಯ ಅಂತ ಬಂದಾಗ ಒಬ್ಬ ವಿದ್ಯಾರ್ಥಿಗೆ ಅಟ್ಲೀಸ್ಟ್ 3 ಕಂಪನಿಗಳು ಇಂಟರ್ವ್ಯೂ ತಗೊಳ್ತದೆ. ಅವನಿಗೆ ಆ ಚಾಯ್ಸ್ ಕೊಡ್ತಾರೆ. ಸೊ ಈ ಕೋರ್ಸಿನ ಮೇಲೆ ಮಾರ್ವಾಡಿ ಯೂನಿವರ್ಸಿಟಿ ಭಾಳ ಒತ್ತು ಕೊಡ್ತಾ ಇದೆ. ದಿಸ್ ಇಸ್ ದ ಸ್ಪೆಷಲೈಸೇಷನ್. ಸೊ ಈ ಕೋರ್ಸ್ನ ಅಫೋರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ವಾಟ್ ಶುಡ್ ಬಿ ದ ಕ್ವಾಲಿಫಿಕೇಷನ್? ನೀವು IIT JEE ಬರಿಬೇಕಾಗಿಲ್ಲ, ನೀವು CET ಬರಿಬೇಕಾಗಿಲ್ಲ, ಅಥವಾ ನಿಮ್ಮಿಂದ ಹೈ ಪರ್ಸೆಂಟೇಜ್ನು ಎಕ್ಸ್ಪೆಕ್ಟ್ ಮಾಡಲ್ಲ. Shaping tomorrow's leaders from 54 nations. Join Global Campus for a 360-degree education. Marwadi University, Rajkot, Gujarat. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಎಜುಕೇಷನ್ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಸೌತ್ ಇಂಡಿಯಾದಲ್ಲಿ ಈ ಒಂದು ಯೂನಿವರ್ಸಿಟಿ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಅದು ಮಾರ್ವಾಡಿ ಯೂನಿವರ್ಸಿಟಿ. ಎಲ್ಲೋ ಗುಜರಾತ್ನಲ್ಲಿ ಇರುವಂಥ ಈ ಒಂದು ಯೂನಿವರ್ಸಿಟಿ ಇದೀಗ ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ? ಸೌತ್ ಇಂಡಿಯಾದಲ್ಲೇ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಹೋಗಿ ಓದ್ತಾ ಇದ್ದಾರೆ. ಹಾಗೂ ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ನೋಡೋದಾದರೆ ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಈ ಒಂದು ಯೂನಿವರ್ಸಿಟಿಯ ವಿಶೇಷತೆಗಳು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾರ್ವಾಡಿ ಯೂನಿವರ್ಸಿಟಿಯ ಕರ್ನಾಟಕ ಅಡ್ಮಿಷನ್ಸ್ನ ಹೆಡ್ ಆಗಿರುವಂಥ ಭರತ್ ಅವರು. ಬನ್ನಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಾರ್ವಾಡಿ ಯೂನಿವರ್ಸಿಟಿಯ ವಿಶೇಷತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ಕರ್ನಾಟಕ ವೀಕ್ಷಕರಿಗೆ ಮಾರ್ವಾಡಿ ಯೂನಿವರ್ಸಿಟಿ ಎಲ್ಲಿದೆ, ಆ್ಯಕ್ಚುಲಿ ಏನು ಇದರ ವಿಶೇಷತೆ ಅನ್ನುವಂಥ ಒಂದು ಇಂಟ್ರೊಡಕ್ಷನನ್ನು ಕೊಡ್ಬೋದಾ? ಮಾರ್ವಾಡಿ ಯೂನಿವರ್ಸಿಟಿ ಬಂದು ಗುಜರಾತ್ನ ರಾಜ್ಕೋಟಲ್ಲಿದೆ. ಓಕೆ, ರಾಜ್ಕೋಟ್ನ ನೀವು ಟ್ರೈನ್ ಮೂಲಕನೂ ತಲುಪ್ಬೋದು ಮತ್ತು ಫ್ಲೈಟ್ ಮೂಲಕನೂ ತಲುಪ್ಬೋದು. ಬೆಂಗಳೂರಿಂದ, ಹೈದರಾಬಾದಿಂದ ಸಾಕಷ್ಟು ಫೆಸಿಲಿಟೀಸ್ ಇದ್ದಾವೆ. ಆ್ಯಂಡ್ ಮಾರ್ವಾಡಿ ಯೂನಿವರ್ಸಿಟಿ ಅನ್ನೋದು ಮಾರ್ವಾಡಿ ಚಾಂದ್ರಣ ಗ್ರೂಪ್ ಅನ್ನೋ ಒಂದು ಫೈನಾನ್ಸ್ ಆ್ಯಂಡ್ ಶೇರ್ಸ್ ಕಂಪನಿಗೆ ಸೇರಿತ್ತು. ಆ್ಯಂಡ್ ಆ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಅ 4th ಲಾರ್ಜೆಸ್ಟ್ ಶೇರ್ಸ್ ಆ್ಯಂಡ್ ಫೈನಾನ್ಸ್ ಕಂಪನಿ ಇನ್ ಇಂಡಿಯಾ. ಸೊ ಅವರಿಗೆ ಸಂಬಂಧಿಸಿದಂಥ ಯೂನಿವರ್ಸಿಟಿ ಇದು ಮಾರ್ವಾಡಿ ಯೂನಿವರ್ಸಿಟಿ. ಆಮೇಲೆ ಈಗ ಗ್ರೂಪ್ ಆಫ್ ಕಾಲೇಜಸ್ ಆಗಿದ್ದು ಯೂನಿವರ್ಸಿಟಿ ಆಗಿ ಬಂದಿದ್ದು ಈಗ ಕಳೆದ 8 ವರ್ಷಗಳಿಂದ ಅಂಡರ್ ಗುಜರಾತ್ ಪ್ರೈವೇಟ್ ಯೂನಿವರ್ಸಿಟಿ ಆ್ಯಕ್ಟ್ ಕೆಳಗೆ. ಸೊ ಅಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಹೆಚ್ಚು ಹೆಸರು ಮಾಡಿರುವಂಥ ಯೂನಿವರ್ಸಿಟಿ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿ ಅಂತ ಹೇಳ್ಬೋದು ಮ್ಯಾಮ್. ಸರ್, ಈಗ ಕರ್ನಾಟಕನಲ್ಲಿ ತುಂಬ ಯೂನಿವರ್ಸಿಟೀಸ್ ಈಗಾಗಲೇ ಇದೆ. ಆದರೂ ಸಹ ಇಲ್ಲಿಂದ ವಿದ್ಯಾರ್ಥಿಗಳು ಹೋಗಿ ಮಾರ್ವಾಡಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರತ್ಯೇಕವಾದಂಥ ವಿಶೇಷತೆಗಳು ಏನು ಅಂತ ಹೇಳ್ತೀರಿ? ಮ್ಯಾಮ್, ಮಾರ್ವಾಡಿ ಯೂನಿವರ್ಸಿಟಿ ಆಗಿರೋದು ಎಲ್ಲರಿಗೋಸ್ಕರ. ಸೊ ದೇ ಆರ್ ನಾಟ್ ದೇರ್ ಟು ಕಲೆಕ್ಟ್ ಫೀಸ್ ಆರ್ ಡೊನೇಷನ್ಸ್. ಸೊ ಮಾರ್ವಾಡಿ ಯೂನಿವರ್ಸಿಟಿ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಇವರೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಅಂತಲೇ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಮೋರ್ ಓವರ್
ಪರ್ ಸೆಮ್ ಫೀಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀವು ನೋಡ್ತಾ ಹೋದರೆ ಭಾಳಷ್ಟಿದೆ. ನಂಬರ್ಸ್ ಹೇಳಲ್ಲ, ಬಟ್ ಭಾಳಷ್ಟಿದೆ. ಬಟ್ 4 ಇಯರ್ಸ್ ಆಫ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅರೌಂಡ್ 6 lakhs ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಮುಗಿದೋಗ್ತದೆ. ನಾನು ಅದು ಟಾಪ್ ಎಂಡ್ ಹೇಳ್ತಿರೋದು. ಓಕೆ. ಆ್ಯಂಡ್ ದೆನ್ ದೇರ್ ಆರ್ ಸೋ ಮೆನಿ ಕೋರ್ಸಸ್. ನಾನು ಜಸ್ಟ್ ಇಂಜಿನಿಯರಿಂಗ್ ಕೋರ್ಸಸ್ಸಿನ ಎಕ್ಸಾಂಪಲ್ ಅಷ್ಟೇ ಹೇಳಿದೆ ನಿಮಗೆ. ಸೊ ದೇರ್ ಆರ್ ಟೆಕ್ನಿಕಲ್ ಕೋರ್ಸಸ್ ವಿಚ್ ಕಮ್ ಅಂಡರ್ ದಿಸ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್. ಆಮೇಲೆ ನಾನ್ ಟೆಕ್ನಿಕಲ್ ಕೋರ್ಸಸ್, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲಾ ಆಗಿರ್ಬೋದು, ಇವು. ಸೊ ಈ ಎಲ್ಲ ಕೋರ್ಸ್ಗಳನ್ನು ಅಫೋರ್ಡಬಲ್ ಫೀಯಲ್ಲಿ ನಾವು ಮಾರ್ವಾಡಿ ಯೂನಿವರ್ಸಿಟಿಲಿ ಪರ್ಸ್ಯೂ ಮಾಡ್ಬೋದು. ಸೊ ದಟ್ ಈಸ್ ದ ರೀಸನ್ ವೈ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇಷ್ಟು ಅಫೋರ್ಡಬಲ್ ಫೀಸಲ್ಲಿ ಸಿಗುತ್ತೆ ಅಂದರೆ ದಟ್ ಈಸ್ ಐ ಕ್ಯಾನ್ ಸೇ ಕ್ಲಿಯರ್ಲಿ ಇಟ್ ಈಸ್ ಇನ್ ಓನ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಮ್ಯಾಮ್. ಅಂದರೆ ಮಾರ್ವಾಡಿ ಯೂನಿವರ್ಸಿಟಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಫೀಸ್ ಕಡಿಮೆ ಇದೆ ಅಂತ ಹೇಳಿ ಹೋಗ್ತಾ ಇದ್ದಾರಾ, ಅಥವಾ ಇದರಲ್ಲಿ ಬೇರೆ ಇನ್ನ ಏನಾದರೂ ವಾಟ್ ಇಸ್ ದ ಅಟ್ರಾಕ್ಷನ್? ಇಟ್ಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್, ಓಕೆ, ಬಟ್ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ನಾ ಮೊದಲೇ ಹೇಳ್ದಂಗೆ ಇಟ್ ಬಿಲಾಂಗ್ಸ್ ಟು ಅ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ 4th largest ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಆ್ಯಂಡ್ ಶೇರ್ಸ್. ಆ ಕಂಪನಿ ಏನಿದೆ ಅಲ್ಲ, ಅದು 4th largest ಕಂಪನಿ. ಅವರಿಗೆ ಸಂಬಂಧಿಸಿದ್ದು ಮಾರ್ವಾಡಿ ಯೂನಿವರ್ಸಿಟಿ ಅಂತ ಹೇಳಿದೆ ನಾನು. ಸೊ ಅವರ ಮೇನ್ ಗೋಲ್ ಏನು? ಫೀನ ಕಲೆಕ್ಟ್ ಮಾಡೋದಾಗಿರೋದಿಲ್ಲ. ಅವ್ರ ಮೇನ್ ಗೋಲ್ ಏನಪ್ಪ ಅಂದರೆ ವಿ ನೀಡ್ ಟು ಪ್ರಿಪೇರ್ ಇಂಡಸ್ಟ್ರಿ ರೆಡಿ ಪೀಪಲ್ ಅಂತ. ಸೊ ಆ ಗೋಲ್ ಇಟ್ಕೊಂಡೇ ಅವರು ಆ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿರೋದು. ಸೊ ನಾಟ್ ಓನ್ಲಿ ದ ಫೀ ಸ್ಟ್ರಕ್ಚರ್, ಅಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 25% ಆಫ್ ದ ಸ್ಟೂಡೆಂಟ್ಸ್ ಆರ್ ಫಾರಿನ್ ಸ್ಟೂಡೆಂಟ್ಸ್. ಓಕೆ, ನೀವು ಮೊದಲಿಗೆ ಹೇಳ್ದಂಗೆ ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ಆರ್ ಸೌತ್ ಇಂಡಿಯನ್ಸ್. ಸೊ ಪ್ರತಿಯೊಂದು ಸ್ಟೇಟಿಂದಾನೂ ಒಂದು ರೆಪ್ರೆಸೆಂಟೇಷನ್ ಇದೆ. ಹಂಗಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸಿಂದಾನೂ ಒಂದು ರೆಪ್ರೆಸೆಂಟೇಷನ್ ಇದೆ ಎಲ್ಲಿ? ಮಾರ್ವಾಡಿ ಯೂನಿವರ್ಸಿಟಿಲಿ. ಸೊ ಒಂದು ಮೆಲ್ಟಿಂಗ್ ಪಾಯಿಂಟ್, ಒಂದು ಮೆಲ್ಟಿಂಗ್ ಪಾಟಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು 4 ವರ್ಷ ಕಳೀತಾರೆ. ಸೊ ಏನಾಗುತ್ತೆ ಅಂದರೆ, ಸೊ ದೇ ವಿಲ್ ಬಿ ಎಕ್ಸ್ಪೋಸ್ಡ್ ಟು ಕಲ್ಚರ್. ಅದಾದಮೇಲೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಜೊತೆಗೆ ಇಂಟರಾಕ್ಷನ್ ಆಗ್ತದೆ. ಮೇಲಾಗಿ ಅವ್ರನ್ನ ಇಂಡಸ್ಟ್ರಿ ರೆಡಿಯಾಗಿ ಪ್ರಿಪೇರ್ ಮಾಡುತ್ತೆ ಯಾವುದು? ಮಾರ್ವಾಡಿ ಯೂನಿವರ್ಸಿಟಿ. ಮಾರ್ವಾಡಿ ಯೂನಿವರ್ಸಿಟಿಲಿ ಮೋರ್ ದೆನ್ 110 ಫ್ಯಾಕಲ್ಟಿ ಆರ್ PhD ಹೋಲ್ಡರ್ಸ್. ಆಮೇಲೆ ಸ್ಟೂಡೆಂಟ್ ಟು ಫ್ಯಾಕಲ್ಟಿ ರೇಷಿಯೋ ತುಂಬ ಕಡಿಮೆ ಇದೆ. ಅಂದರೆ ಗೆಸ್ಟ್ ಲೆಕ್ಚರ್ಸ್ ಆಗಿರ್ಬೋದು, ಅಥವಾ ಹೊರಗಲಿಂದ ತಂದು ಇಂಡಸ್ಟ್ರಿಯಲಿಸ್ಟ್ಸ್ ಏನಿರ್ತಾರಲ್ಲ ಟೀಚ್ ಮಾಡಲಿಕ್ಕೆ ಅವರಾಗಿರ್ಬೋದು. ಹೀಗೆ ಸಾಕಷ್ಟು ಮಂದಿ ಫ್ಯಾಕಲ್ಟೀಸ್ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಅಪ್ರೋಚ್ ದ ಫ್ಯಾಕಲ್ಟಿ ದೇರ್. ಇದು ಪರ್ಸ್ನಲ್ ಸ್ಟೂಡೆಂಟ್ಸ್ ಹೇಳಿರೋ ಎಕ್ಸ್ಪೀರಿಯನ್ಸ್. ಆದರೆ QS ವರ್ಲ್ಡ್ ರ್ಯಾಂಕಿಂಗ್ ಅಂತ ಬರುತ್ತೆ. ಇಟ್ ಈಸ್ ಅ ವರ್ಲ್ಡ್ ಬಾಡಿ ವಿಚ್ ರ್ಯಾಂಕ್ಸ್ ಯೂನಿವರ್ಸಿಟೀಸ್. ಓಕೆ, ಅದರಲ್ಲಿ ದಿಸ್ ಇಸ್ ದ ಯಂಗೆಸ್ಟ್ ಯೂನಿವರ್ಸಿಟಿ. ನಾ ಮೊದಲೇ ಹೇಳ್ದಂಗೆ ಜಸ್ಟ್ 9 years ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಓಕೆ, ಅದರಲ್ಲಿ QS ರ್ಯಾಂಕಿಂಗಲ್ಲಿ ಪ್ಲೇಸ್ ಪಡೆದಿದೆ. ಇಟ್ಸ್ ರ್ಯಾಂಕಿಂಗ್ ಇಸ್ 353, 353ನೇ ಏಷ್ಯಾ QS ರ್ಯಾಂಕಿಂಗ್ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯ ಸ್ಥಾನ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡೇಷನ್ ಮಾರ್ವಾಡಿ ಯೂನಿವರ್ಸಿಟಿಗೆ Tier 1 ಅಕ್ರೆಡೇಷನ್ ಕೊಟ್ಟಿದೆ. ಸೊ Tier 1 ಅಕ್ರೆಡೇಷನ್ ಕೊಟ್ಟಿದೆ ಅಂದರೆ ಅಲ್ಲೇನು ಟೀಚ್ ಮಾಡ್ತಾರಲ್ಲ, ಅಲ್ಲೇನು ಡಿಗ್ರಿ ಇದೆ ಅಲ್ಲ, ಇಟ್ ಈಸ್ ವ್ಯಾಲಿಡ್ ಇನ್ ಆಲ್ ಆಫ್ ದ ವರ್ಲ್ಡ್ ಕಂಟ್ರೀಸ್, ಲೀಡಿಂಗ್ ಕಂಟ್ರೀಸ್. ಈಗ US ಹೋದ್ರೂ, ಕೆನಡಾಗೆ ಹೋದ್ರೂ, ಯುರೋಪಿಯನ್ ಯೂನಿಯನ್ಗೆ ಹೋದ್ರೂ ಅವರ್ ಡಿಗ್ರಿ ಈಸ್ ವ್ಯಾಲಿಡ್. ಓಕೆ, ಆಮೇಲೆ NIRF ರ್ಯಾಂಕಿಂಗ್ ಇದೆ. ದಟ್ ಈಸ್ 150 200 ರ್ಯಾಂಕಿಂಗ್ ಒಳಗೆ ಬರ್ತದೆ. ಆ್ಯಂಡ್ ದೆನ್ ಮೋರ್ ಓವರ್ ಮಾರ್ವಾಡಿ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕೋರ್ಸಸ್, ಲಾ ಆ್ಯಂಡ್ ಮ್ಯಾನೇಜ್ಮೆಂಟ್, ಆಮೇಲೆ ನಾವು ಬೇಸಿಕ್ BSc MSc ಮಾಡ್ತೀವಲ್ಲ, ಇವೆಲ್ಲ ಕೋರ್ಸ್ಗಳನ್ನು ಅಂದರೆ ಓವರ್ ಆಲ್ ಟೆಕ್ನಿಕಲ್ ಆ್ಯಸ್ ವೆಲ್ ಆಸ್ ನಾನ್ ಟೆಕ್ನಿಕಲ್ ಕೋರ್ಸಸ್ಸನ್ನು ನಮ್ಮ ಮುಂದೆ ಇಡ್ತದೆ. ವಿ ಕ್ಯಾನ್ ಚೂಸ್ ಸೋ ಮೆನಿ ಕೋರ್ಸಸ್. ಆ್ಯಂಡ್ ದೆನ್ ಇಟ್ ಈಸ್ ಅ ಯೂನಿವರ್ಸಿಟಿ, ನಾಟ್ ಅ ಕಾಲೇಜ್. ಸೊ ಯು ಕ್ಯಾನ್ ಗೋ ಅಪ್ ಟು ರಿಸರ್ಚ್ ಲೆವೆಲ್. ಸೊ ಇವು ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯ ವಿಶೇಷತೆಗಳು. ಸರ್, ನೀವು ಕ್ವಾಲಿಟಿ ಎಜುಕೇಷನ್ ಬಗ್ಗೆ ಹೇಳಿದ್ರಿ, ರ್ಯಾಂಕ್ ಬಗ್ಗೆ ಹೇಳಿದ್ರಿ, ಓಕೆ. ಬಟ್ ಬೇರೆ ಯೂನಿವರ್ಸಿಟೀಸ್ನ ಕಂಪೇರ್ ಮಾಡಿದಾಗ ಮಾರ್ವಾಡಿ ಯೂನಿವರ್ಸಿಟಿ ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ? ಮ್ಯಾಮ್, ಮಾರ್ವಾಡಿ ಯೂನಿವರ್ಸಿಟಿಯ ಯುನಿಕ್ನೆಸ್ ಹೇಳಬೇಕಂದ್ರೆ ದಿನಪೂರ್ತಿ ಸಾಲಲ್ಲ. ಸೊ ಏನಾಗತ್ತಂದರೆ, ಇನ್ ಮಾರ್ವಾಡಿ ಯೂನಿವರ್ಸಿಟಿ ಈ ಮಧ್ಯಮ ವರ್ಗದವರಾಯಿತು, ಲೋವರ್ ಮಿಡಲ್ ಕ್ಲಾಸ್ ಅವರಾಯಿತು, ಅವರು ಇಮ್ಯಾಜಿನ್ ಮಾಡ್ಕೊಳ್ಳಾರ್ದಂತಹ ಫಾರಿನ್ ಎಜುಕೇಷನ್ ಏನಿದೆ ಅಲ್ಲ, ಇದರ ಆ್ಯಂಪಲ್ ಅಮೌಂಟ್ ಆಫ್ ಆಪರ್ಚುನಿಟೀಸ್ ಇದ್ದಾವೆ. ಹೆಂಗೆ ಅಂದರೆ ಸೆಮಿಸ್ಟರ್ ವೈಸ್ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಟಾಪರ್ಸ್ ಏನಿರ್ತಾರಲ್ಲ, ಅಥವಾ ಚೆನ್ನಾಗಿ ಓದೋ ಮಕ್ಕಳು ಏನಿರ್ತಾರಲ್ಲ, ಅವರನ್ನು 6 months ಫಾರಿನ್ ಯೂನಿವರ್ಸಿಟಿಗೆ ಕಳಿಸ್ಲಾಗ್ತದೆ. ಅದೇ ರೀತಿ ಅಲ್ಲಿರೋ ಟಾಪರ್ಸನ್ನು ಇಲ್ಲಿ ಕರ್ಕೊಳ್ತಾರೆ. ಸೊ ದರ್ ಇಸ್ ಅ 2-way ಥಿಂಗ್ ಹ್ಯಾಪ್ನಿಂಗ್. ಅದಾದಮೇಲೆ ಕ್ರೆಡಿಟ್ ಬೇಸ್ಡ್ ಸಿಸ್ಟಮಲ್ಲಿ 2 ವರ್ಷ ನೀ ಇಲ್ಲಿ ಮಾಡಿರ್ತೀಯ ಇಂಜಿನಿಯರಿಂಗ್ನ. ಸೊ 2 ವರ್ಷ
US ಅಥವಾ ಯುರೋಪಿಯನ್ ಯೂನಿವರ್ಸಿಟಿಲಿ ನೀ ಆ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡ್ಬೋದು. ಸೊ ವಿ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದೋಸ್ ಯೂನಿವರ್ಸಿಟೀಸ್. ಓಕೆ, ಅಂದರೆ ಯುರೋಪಿಯನ್ ಯೂನಿವರ್ಸಿಟೀಸ್ ಜೊತೆ ನಿಮಗೆ ಟೈಅಪ್ ಇದೆ. ಟೈಅಪ್ಸ್ ಇದ್ದಾವೆ. ಓಕೆ, ಸೊ ಹಾಗಾಗಿ ಇಲ್ಲಿ ಓದ್ತಾ ಇರುವಂಥ ಟಾಪರ್ಸ್ಗಳಿಗೆ ಎಸ್, ಒಂದು ರೀತಿಯಲ್ಲಿ ಫಾರಿನಲ್ಲಿ ಓದುವಂಥ opportunity. ರಿಯಲಿ ಆ್ಯಕ್ಚುಲಿ ನಿಜಕ್ಕೂ ಹೇಳಬೇಕಂದ್ರೆ ಇದು ಹೈಲೈಟ್. ಎಸ್. ಬೇರೆ ಯೂನಿವರ್ಸಿಟೀಸಲ್ಲಿ ಇದು ಬಹುಶಃ ತುಂಬ ವಿರಳ ಕಾಣಿಸಲ್ಲ. ಈ ಫೀ ಸ್ಟ್ರಕ್ಚರಲ್ಲಿ ಹಾಂ, ಈ ಈ ಫೀಸ್ ಫೀ ಸ್ಟ್ರಕ್ಚರಲ್ಲಿ ವೆರಿ ನೈಸ್. ನಾಟ್ ಪಾಸಿಬಲ್. ಆ್ಯಂಡ್ ಆಲ್ಸೋ ಗುಜರಾತ್ ಅಂತ ಹೇಳಿದ ತಕ್ಷಣ ಸರ್ ಒಂದು ರೀತಿಯ ಬಿಸ್ನೆಸ್ ಮೈಂಡ್ಸೆಟ್ ನೆನಪು ಬರುತ್ತೆ. ಅಲ್ಲಿರುವಂತಹ ಜನ ಇರ್ಬೋದು, ಕಲ್ಚರ್ ಇರ್ಬೋದು, ಸಾಕಷ್ಟು ಅವರೇ ಸ್ವಂತದ ಬಿಸ್ನೆಸ್ಗಳನ್ನು ಮಾಡ್ಕೊಂಡು ಅದೊಂದು ಹಬ್ಬ ಅಂತಲೇ ಹೇಳ್ತಾರೆ. ಸೊ ಈ ಬಿಸ್ನೆಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಆ ರೀತಿ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮಾರ್ವಾಡಿ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ಪ್ರೋತ್ಸಾಹ ಇದೆಯಾ? ಹೇಗೆ ಅವರನ್ನು ನೀವು ಎನ್ಕರೇಜ್ ಮಾಡಿ? ಸ್ಟಾರ್ಟಿಂಗಲ್ಲಿ ನಾ ಹೇಳಿದೆ, ಮಾರ್ವಾಡಿ ಯೂನಿವರ್ಸಿಟಿಯ ಮೂಲ ಉದ್ದೇಶ ಏನಪ್ಪ ಅಂದರೆ ಇಂಡಸ್ಟ್ರಿ ರೆಡಿ ಕರೆಕ್ಟ್ ಜನರನ್ನ ಹೊರಗೆ ಕಳಿಸೋದು ಅಂತ. ಕರೆಕ್ಟ್. ಇಂಡಸ್ಟ್ರಿ ರೆಡಿ ಹುಡುಗರನ್ನ ಹೊರಗೆ ಕಳಿಸೋದು ಅಂತಂದರೆ ಕೇವಲ ಇಂಡಸ್ಟ್ರಿಗಳಿಗೆ ಫೀಡ್ ಮಾಡ್ದಂಗಲ್ಲ. ಕರೆಕ್ಟ್. ಸೊ ಸ್ಟೂಡೆಂಟ್ಸ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರು, ಸ್ಟೂಡೆಂಟ್ ಭಾಳ ಮೋಟಿವೇಟ್ ಆಗಿ ನಾನು ರಿಸರ್ಚ್ ಸೈಡಲ್ಲಿ ಹೋಗಬೇಕಪ್ಪ ಅಂದರೆ, ಸೊ ದೆರ್ ಈಸ್ ಅನ್ ಎಂಕರೇಜ್ಮೆಂಟ್ ಫಾರ್ ದ್ಯಾಟ್. ಓಕೆ, 50 ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಏನಿದ್ದಾರೆ, ಓಕೆ, ದೇ ವಿಲ್ ಬಿ ಗೈಡಿಂಗ್ ದ ಸ್ಟೂಡೆಂಟ್ಸ್ ಟು ಪರ್ಸ್ಯೂ ದೇರ್ ಡ್ರೀಮ್. ಆಮೇಲೆ ಸ್ಟೂಡೆಂಟ್ಗಳು ರಿಸರ್ಚಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದಾಗ ಪೇಟೆಂಟ್ ಹೆಂಗೆ ಮಾಡಿಸ್ಕೋಬೇಕು ಅನ್ನೋದು ಪ್ರಾಬ್ಲಮ್ ಬರ್ತದೆ. ಪೇಟೆಂಟ್ ಮಾಡಿಸ್ಕೊಳ್ಳೋದು ಹೆಂಗೆ ಅವರ ರಿಸರ್ಚ್ ವರ್ಕನ್ನು, ದರ್ ಇಸ್ ಅ ಗೈಡೆನ್ಸ್. ಆಮೇಲೆ ರಿಸರ್ಚ್ ಮಾಡಬೇಕಪ್ಪ ಅಂದರೆ ಇಟ್ಸ್ ನಾಟ್ ಈಸಿಲಿ ಪಾಸಿಬಲ್. ಅದಕ್ಕೆ ಫೈನಾನ್ಷಿಯಲ್ ಬ್ಯಾಕಿಂಗ್ ಕೂಡ ಬೇಕು. ಮಾರ್ವಾಡಿ ಯೂನಿವರ್ಸಿಟಿ ಡಸ್ ದ್ಯಾಟ್. ಆಮೇಲೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂದರೆ, ವಿ ಕಂಪ್ಲೀಟೆಡ್ ದಿಸ್ ಕೋರ್ಸ್, ವಿ ವಾಂಟ್ ಟು ಸ್ಟಾರ್ಟ್ ಅ ನ್ಯೂ ಇಂಡಸ್ಟ್ರಿ, ನಾವು ಆಂಟರ್ಪ್ರನರ್ಸ್ ಆಗಬೇಕು ಅಂತಿದ್ದೀವಿ ಅಂತೇಳಿ. ಸೊ ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು, ಏನೇನು ಬ್ಯಾಕಿಂಗ್ ಬೇಕು. ಸೊ ದೆರ್ ಇಸ್ ಅ ಡೆಡಿಕೇಟೆಡ್ ಸ್ಟಾಫ್ ವಿಚ್ ವಿಲ್ ಮೇಕ್ ದ ಸ್ಟೂಡೆಂಟ್ಸ್ ಟು ಗೋ ಇನ್ ದಟ್ ವೇ. ಅಂದರೆ ಲೈಸೆನ್ಸಿಂಗ್ ಇರ್ಬೋದು, ಲೈಸೆನ್ಸಿಂಗ್ ಇರಬಹುದು, ಅಥವಾ ಫೈನಾನ್ಷಿಯಲ್ ಥಿಂಗ್ಸ್ ಇರ್ಬೋದು, ಅಥವಾ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಹೆಂಗೆ ತರ್ಬೋದು ಅಂತ ಆಯಿತು, ಅಥವಾ ಕಾಂಪಿಟೇಷನ್ ಬಗ್ಗೆ ಅವೇರ್ನೆಸ್ ಆಯಿತು, ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್ ಆಯಿತು, ಅಥವಾ ಫೇಲ್ ಆದರು. ಸೊ ಹೌ ನಾಟ್ ಟು ಗೆಟ್ ಡಿಮೋರಲೈಸ್ಡ್, ಇದು ಆಯಿತು. ಸೊ ಇವೆಲ್ಲವುಗಳನ್ನು ದೆರ್ ಈಸ್ ಅ ಸಿಸ್ಟಮ್ ಸೆಟಪ್ ಇನ್ ದ್ಯಾಟ್. ವೆರಿ ನೈಸ್. ಓಕೆ, ಆ್ಯಂಡ್ ಏನಾದರೂ ಉದಾಹರಣೆಗಳು, ನಿದರ್ಶನಗಳನ್ನು ಕೊಡ್ಬೋದಾ? ಮ್ಯಾಮ್, ಒಬ್ಬ ಹುಡುಗ ಇದ್ದಾನೆ, ಅವನು ಹೈದರಾಬಾದಿಂದ, ಈಶ್ವರ್ ಅಂತ ಅವನ ಹೆಸರು. ಗೂಗಲ್ ಅವರು ಒಂದು ಕಾಂಪಿಟೇಷನ್ ಇಟ್ಟಿದ್ರು ಇನೋವೇಟಿವ್ ಐಡಿಯಾಸ್ ಬಗ್ಗೆ. ಸೊ ಮೆನಿ ಸ್ಟೂಡೆಂಟ್ಸ್, ಐ ಥಿಂಕ್ ಮೋರ್ ದೆನ್ 30,000 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ್ಯಾಟ್. ಓಕೆ, ಅವನು ತನ್ನ ಯುನೀಕ್ ಐಡಿಯಾಯಿಂದ 7 lakhs ಪ್ರೈಸ್ ಮನಿನ ಗೆದ್ದಿದ್ದಾನೆ. ವಾವ್. So that is one example where this institution is not only for preparing some ready-made things, but it also encourages ಅಂತ. ಅವನೊಂದು ಫೈನ್ ಎಕ್ಸಾಂಪಲ್ ಮ್ಯಾಮ್. ಆಮೇಲೆ ವೈಬ್ರೆಂಟ್ ಗುಜರಾತ್ ಅಂತ ಒಂದು ಇವೆಂಟ್ ನಡೀತು. ಓಕೆ, ಅಲ್ಲಿ 2 ಹೆಸರುಗಳು ಹೇಳ್ತೀನಿ, ಬಿಕಾಸ್ ಎವ್ರಿ ಒನ್ ನೋಸ್ ದೆಮ್. ಒಂದು ಮುಖೇಶ್ ಅಂಬಾನಿ ಅವರು, ಆಮೇಲೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದೇ ಅಟೆಂಡೆಡ್ ಇಟ್. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಮ್ಮ ನರೇಂದ್ರ ಮೋದಿ ಅವರು ಏನಿದಾರಲ್ಲ, ಹೋಲ್ ಡೇ ಕಳೆದಿದ್ದಾರಲ್ಲಿ. So the level of industrial exposure that they get, the students will get because of these events is huge, man. ವೆರಿ ನೈಸ್. ಆ್ಯಂಡ್ ಈಗ ಸಾಕಷ್ಟು, ಈಗ ಆವಾಗಲೇ ನಾವು ಹೇಳ್ದಂಗೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿ ಅಲ್ಲಿರ್ತಾ ಇದ್ದಾರೆ ಅಂತ. ಆ್ಯಂಡ್ ಗುಜರಾತ್ ಹ್ಯಾಸ್ ಎ ಡಿಫ್ರೆಂಟ್ ಎನ್ವೈರ್ನಮೆಂಟ್. ಅಲ್ಲಿರುವಂಥ ವೆದರ್ ಕಂಡೀಷನ್ಸ್ ಇರ್ಬೋದು, ಬೇರೆ ಕಲ್ಚರ್ ಇರ್ಬೋದು. ಸೊ ಇಲ್ಲಿಂದ ಹೋಗುವಂಥ ವಿದ್ಯಾರ್ಥಿಗಳು ಅಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾರೆ? ಕ್ಲೈಮೇಟ್ ಬೆಂಗಳೂರು ಥರ ಅಂತೂ ಇರಲ್ಲ, ಸ್ವಲ್ಪ ಹಾಟ್ ಇರ್ತದೆ. ನಮ್ಮ ಉತ್ತರ ಕರ್ನಾಟಕ ಥರ ಬರ್ಬೋದು. ಓಕೆ, ಊಟದ ವ್ಯವಸ್ಥೆ ಅಂತ ಬಂದಾಗ ನಮ್ಮ ಕೈಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಲ್ಲ, ಯಾಕಂದ್ರೆ ನಾರ್ತ್ ಇಂಡಿಯನ್ ಫುಡ್ ಸ್ಟೈಲ್ಸ್ ಇರ್ತವೆ. ಓಕೆ, ಸೊ ಅದಕ್ಕೋಸ್ಕರ ಸೌತ್ ಇಂಡಿಯನ್ ಫುಡ್ ಕ್ಯಾಂಟೀನೇ ಅಲ್ಲಿದೆ. ಸೊ ಡೆಡಿಕೇಟೆಡ್ ಸ್ಟಾಫ್ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ಊಟಗಳೇನಿರ್ತಾವಲ್ಲ ಅದನ್ನೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ಸೊ ದರ್ ಇಸ್ ನೋ ಇಶ್ಯೂ ಫಾರ್ ದ್ಯಾಟ್. ಆಮೇಲೆ ಸೇಫ್ಟಿ ಅಂತ ಬಂದಾಗ, ಎಸ್ಪೆಷಲಿ ಗರ್ಲ್ ಸ್ಟೂಡೆಂಟ್ಸ್, ಓಕೆ, ಇಟ್ ಇಸ್ ಅ ನಾನ್ ಆಲ್ಕೋಹಾಲಿಕ್ ಸ್ಟೇಟ್. ಕರೆಕ್ಟ್. ಓಕೆ, ಸೊ ಆಲ್ಕೋಹಾಲ್ ಅಷ್ಟು ಈಸಿಯಾಗಿ ಸಿಗಲ್ಲ. ಇಟ್ಸ್ ಅ ಡ್ರಗ್ ಫ್ರೀ ಎನ್ವಿರಾನ್ಮೆಂಟ್. ವೆರಿ. ಆಮೇಲೆ ಅಲ್ಲಿರುವಂತಹ ರಾಜ್ಕೋಟಿನ ಗುಜರಾತಿ ವಿದ್ಯಾರ್ಥಿಗಳು ಯಾವ ರೀತಿಯಪ್ಪ ಅಂದ್ರೆ, ಗಲಾಟೆ ಆದರೆ ಪಕ್ಕದಲ್ಲಿ ಸರ್ಕೋತಾರೆ ಹೊರತು ಗಲಾಟೆಗೆ ಕಾರಣಕರ್ತರಾಗಲ್ಲ. ಸೊ ಇಲ್ಲಿವರೆಗೂ ನಾವೇನು ಸ್ಟೂಡೆಂಟ್ಸ್ನ ಕಳಿಸಿದೀವಲ್ಲ, ಯಾರಿಂದನೂ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ. ಸೇಫ್ಟಿಯ ಬಗ್ಗೆ ಆಯಿತು.
ರ್ಯಾಗಿಂಗ್ ಬ್ಯಾಂಡ್, ಆಲ್ಕೋಹಾಲ್ ಫ್ರೀ ಝೋನ್, ಡ್ರಗ್ ಫ್ರೀ ಝೋನ್, ಓಕೆ ಫೈನ್ ಫುಡ್ ಫೆಸಿಲಿಟೀಸ್ ಇದ್ದಾವೆ ಅಕಾರ್ಡಿಂಗ್ ಟು ಅವರ್ ಕಲ್ಚರ್ಸ್ ಓನ್ಲಿ. ಸೊ ಇಟ್ ಈಸ್ ಅ ವೆರಿ ಸೇಫ್ ಝೋನ್ ಫಾರ್ ಎವ್ರಿ ಒನ್ ಮ್ಯಾಮ್. ಓಕೆ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ನೋಡಿ, ಇಟ್ ಈಸ್ ಸ್ಪ್ರೆಡ್ ಓವರ್ 50 acres. 50 ಎಕರೆಗಿಂತ ಜಾಸ್ತಿ ವಿಸ್ತೀರ್ಣದಲ್ಲಿ ಆ ಯೂನಿವರ್ಸಿಟಿ ಸ್ಪ್ರೆಡ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ. ಓ ಇನ್ನು ಅಕ್ಕಪಕ್ಕದ ಲ್ಯಾಂಡ್ಸು ಅಲ್ಲಿ ಡೆವಲಪ್ಮೆಂಟ್ಸ್ ನಡೀತಾನೆ ಇರ್ತವೆ ಅಲ್ಲಿ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ 10,000ಕ್ಕಿಂತ ಜಾಸ್ತಿ ದಕ್ಷಿಣ ಭಾರತ ವಿದ್ಯಾರ್ಥಿಗಳು ಅಂತೇಳಿ. ಕರೆಕ್ಟ್. ಅದು ಬರೀ ದಕ್ಷಿಣ ಭಾರತ ಅಷ್ಟೇ. ಸೊ ಎಲ್ಲ ಸ್ಟೇಟಿಂದನೂ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಆ್ಯಂಡ್ ಮೋರ್ ಓವರ್ ಕೋರ್ಸಸ್ ಅಷ್ಟೊಂದು ಇರೋದಕ್ಕೆ ಫ್ಯಾಕಲ್ಟೀಸು ಜಾಸ್ತಿ ಇದ್ದಾರೆ. ಅಲ್ಲಿ ಸೇಫ್ಟಿ ಸಿಸ್ಟಮು ಹಂಗೆ ಇದೆ. ಈಗ ನೀವು ಒಂದು ವಿದ್ಯಾರ್ಥಿ ಹೊರಗೆ ಹೋಗ್ಬೇಕು ಫಾರ್ ಸೋ ಅಂಡ್ ಸೋ ರೀಸನ್ಸ್, ಔಟ್ ಪಾಸ್ ತಗೊಂಡಾಗ ಒಂದು ಮೆಸೇಜು ಒಂದು ಕಾಲ್ ಪೇರೆಂಟ್ಗೆ ಹೋಗುತ್ತೆ. ಲೆಟ್ಸ್ ಸ್ಟೂಡೆಂಟ್ ಗಾಟ್ ಆಬ್ಸೆಂಟ್ ಫಾರ್ ಸಮ್ ರೀಸನ್ಸ್. ಓಕೆ, ಪೇರೆಂಟ್ಗೆ ಮೆಸೇಜು ಕಾಲ್ ಹೋಗಿರ್ತದೆ. ಸೊ ಸೇಫ್ಟಿ ಬಗ್ಗೆ ಅಂತ ಮಾತಾಡಿದಾಗ ಯಾವುದೇ ರೀತಿಯ ಹೆಚ್ಚು ಕಮ್ಮಿಗಳು ಆ ಮಾರ್ವಾಡಿ ಯೂನಿವರ್ಸಿಟಿಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿಯ ಕೋರ್ಸಸ್ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಕೋರ್ಸ್ಗಳು ಲಭ್ಯ ಇದೆ? ಎಕ್ಸಾಂಪಲ್ ಮೂಲಕನೇ ಮಾತಾಡೋಣಂತೆ, ಇಂಜಿನಿಯರಿಂಗ್ ಕೋರ್ಸಸ್ ಬಗ್ಗೆ ಮಾತಾಡೋಣ. ಸೊ ಕಂಪ್ಯೂಟರ್ ಸೈನ್ಸ್ ಇದೆ. ಓಕೆ ಮ್ಯಾಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಆ್ಯಂಡ್ ಕಂಪ್ಯೂಟರ್ ಸೈನ್ಸಲ್ಲಿ ಮತ್ತು ಸೈಬರ್ ಸೆಕ್ಯೂರಿಟಿ ಒಂದು. ದೀಸ್ ಆರ್ ದ 3 ಟ್ರೆಂಡಿಂಗ್ ಕೋರ್ಸಸ್. ಕರೆಕ್ಟ್. ಓಕೆ, ನಾ ಏನು ಮೊದಲೇ ಹೇಳಿದ್ನಲ್ಲ ಆ ಫೀ ಸ್ಟ್ರಕ್ಚರಲ್ಲಿ ಇವು ಬಂದ್ಬಿಡ್ತವೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದಟ್ ICT ಅಂತ ಕೋರ್ಸ್ ಇದೆ. ಓಕೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ. ಸೊ ಆ ಕೋರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ಸ್ ಇವೆರಡು ಇನ್ಕ್ಲೂಡ್ ಆಗ್ತವೆ. ಟ್ರಿಪ್ಲಿ ಕೋರ್ಸಸ್ ಇದೆ. ಐ ಮೀನ್ ಓಕೆ, ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೋರ್ಸ್ ಇದೆ. ಆ್ಯಂಡ್ ಇದರಲ್ಲಿ ಚಿಪ್ಗಳನ್ನು ಇಂಟಿಗ್ರೇಟೆಡ್ ಚಿಪ್ಸ್ ಮಾಡ್ತಾರಲ್ಲ. ಸೊ ಅಂದರೆ ನಮ್ಮ ಮೊಬೈಲ್ಗಳಿದ್ದಾವೆ, ಮೊಬೈಲಲ್ಲಿ ICs ಇರ್ತವೆ. ಓಕೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತೇಳಿ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದವರು ಒಂದು ಸ್ಪೆಷಲೈಸೇಷನ್ ಕೊಡ್ತದೆ ಮಾರ್ವಾಡಿ ಯೂನಿವರ್ಸಿಟಿ. ಯಾವುದು ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ. ಓಕೆ, ಅದು ಏನು ಮಾಡುತ್ತಪ್ಪ ಅಂದರೆ ಆ ಚಿಪ್ಸನ್ನು ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರಲ್ಲ, ಇಟ್ ಈಸ್ ಡೆಡಿಕೇಟೆಡ್ ಫಾರ್ ದ್ಯಾಟ್. ಓಕೆ, ಆ ಚಿಪ್ನ ಹೆಂಗೆ ಮಾಡಬೇಕು, ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಒಂದು ಸಣ್ಣ ಚಿಪ್ಪಲ್ಲಿ ಸೆಟ್ ಆಗ್ತವೆ. ಸೊ ಇದರ ಕಡೆನೇ ಒತ್ತು ಕೊಟ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ VLSI ಕೋರ್ಸನ್ನು ಸ್ಪೆಷಲೈಸೇಷನ್ ಮಾಡಿದ್ದಾರೆ. ವೈ ಇಟ್ ಈಸ್ ಇಂಪಾರ್ಟೆಂಟ್? ನಮ್ಗಿಂತ ಚಿಕ್ಕ ದೇಶಗಳು ನಮ್ಮನ್ನು ದಾಟಿ ಹೋಗಿದ್ದಾವೆ ಬಿಕಾಸ್ ಆಫ್ ಸೆಮಿಕಂಡಕ್ಟರ್ ರೆವಲ್ಯೂಷನ್. ನಾವು ಮುಂಚೆ 1 GB ಪೆನ್ ಡ್ರೈವ್ ಸಣ್ಣದಾಗಿರ್ತಾ ಇತ್ತು, ಈಗ 256 GB ಪೆನ್ ಡ್ರೈವ್ ಅದೇ ಸೈಜಲ್ಲಿ ಬರ್ತಾ ಇದೆ, ಅದಕ್ಕಿಂತ ಚಿಕ್ಕದು ಬರ್ತಾ ಇದೆ. ವೈ? ಬಿಕಾಸ್ ಆಫ್ VLSI. ಸೊ ಈ ಕೋರ್ಸಿನ ಮೇಲೆ ಮಾರ್ವಾಡಿ ಯೂನಿವರ್ಸಿಟಿ ಭಾಳ ಒತ್ತು ಕೊಡ್ತಾ ಇದೆ. ದಿಸ್ ಇಸ್ ದ ಸ್ಪೆಷಲೈಸೇಷನ್. ಸೊ ಈ ಕೋರ್ಸ್ನ ಅಫೋರ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು? ವಾಟ್ ಶುಡ್ ಬಿ ದ ಕ್ವಾಲಿಫಿಕೇಷನ್? ನೀವು IIT JEE ಬರಿಬೇಕಾಗಿಲ್ಲ, ನೀವು CET ಬರಿಬೇಕಾಗಿಲ್ಲ, ಅಥವಾ ನಿಮ್ಮಿಂದ ಹೈ ಪರ್ಸೆಂಟೇಜ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಕೋರ್ಸಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಕೇಳ್ತಾರೆ ಅವರು 50% ಅಬೋವ್ ಇದ್ದರೆ ಸಾಕು ಅಂತ. ಕೋರ್ಸಸ್ ಲೈಕ್ ಬಯೋ ಇನ್ಫಾರ್ಮೆಟಿಕ್ಸ್, ಅಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇಲ್ಲಿ 50+% ಇದ್ದರೆ ಸಾಕು ಅಂತಾರೆ. ಸೊ ಆಲ್ ದೀಸ್ ಕೋರ್ಸಸ್ ಆರ್ ಲೆಟ್ಸ್ ಸೇ ಇಂಜಿನಿಯರಿಂಗ್ ಕೋರ್ಸಸ್ ಒಂದು ಕಡೆ ಆದರೆ, ನಿಮಗೆ ಫಾರ್ಮಸಿ ಕೋರ್ಸಸ್ ಇದ್ದಾವೆ, ದರ್ ಇಸ್ ನರ್ಸಿಂಗ್, ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ BSc ಅಗ್ರಿ ಇದೆ. ಸೊ ವೈಡ್ ರೇಂಜ್ ಆಫ್ ಕೋರ್ಸಸ್ಸನ್ನು ಮಾರ್ವಾಡಿ ಯೂನಿವರ್ಸಿಟಿ ಕವರ್ ಮಾಡುತ್ತೆ ಮ್ಯಾಮ್. ಆಗಲೇ ಲಾ ಬಗ್ಗೆನೂ ಹೇಳ್ತಾ ಇದ್ರಿ. ಎಸ್ ಮ್ಯಾಮ್. ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್. ಲಾ ಮತ್ತು ಮ್ಯಾನೇಜ್ಮೆಂಟ್ಗೆ ಸಪ್ರೇಟ್ ಸೆಕ್ಷನ್ನೇ ಇದೆ, ಅ ಬಿಲ್ಡಿಂಗ್ ಡೆಡಿಕೇಟೆಡ್ ಟು ಲಾ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಕ್ಯಾಂಪಸ್ ವಿದಿನ್ ದ ಕ್ಯಾಂಪಸ್ ಒಂದು ದೊಡ್ಡ ಬಿಲ್ಡಿಂಗ್ ಅದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿದೆ. ಸೊ ದೀಸ್ ಆರ್ ದ ವೈಡ್ ರೇಂಜ್ ಆಫ್ ಕೋರ್ಸಸ್ ದಟ್ ವಿ ಹ್ಯಾವ್ ಇನ್ ಮಾರ್ವಾಡಿ ಯೂನಿವರ್ಸಿಟಿ ಮ್ಯಾಮ್. ಮೇನ್ ಥಿಂಗ್ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಥಿಯರಾಟಿಕಲ್ ನಾಲೆಜ್ನ ತುಂಬಿ ಕಳಿಸಲ್ಲ. ಈ ಎಲ್ಲ ಕೋರ್ಸ್ಗಳಲ್ಲಿನೂ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಮಕ್ಕಳಿಗೆ ಇರ್ತದೆ. ವೆರಿ ನೈಸ್. ಆ್ಯಕ್ಚುಲಿ ಥಿಯರಿಟಿಕಲ್ ನಾಲೆಜ್ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದ್ರೂ ಪಡ್ಕೊಳ್ಬೋದು, ಬಟ್ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರೇ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಸರ್ ಫ್ಯಾಕಲ್ಟಿ ಬಗ್ಗೆ ಹೇಳೋದಾದರೆ ಹೇಗೆ ಏನಿದೆ ಅಂತ ಹಾಗೆ ಹೇಳ್ದಂಗೆ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಇದ್ದಾರೆ. ಓಕೆ, ಮೋರ್ ದೆನ್ 110 ಆರ್ PhD ಹೋಲ್ಡರ್ಸ್. ಓಕೆ, ಆಮೇಲೆ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಆಮೇಲೆ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಬಂದು ಹೇಳ್ತಾರೆ. ಈ ಮಾರ್ವಾಡಿ ಯೂನಿವರ್ಸಿಟಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಗುಜರಾತ್ ಗೌರ್ಮೆಂಟ್ ಟ್ಯಾಗ್ ಮಾಡಿದೆ. ಓಕೆ,
ಆ ಒಂದು ಟ್ಯಾಗ್ ಕೊಟ್ಟಿದೆ ಅವರಿಗೆ. ಆಮೇಲೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ರೋಬೋಟಿಕ್ಸಿಗೆ ಸೆಂಟರ್ ಆಫ್ ಎಕ್ಸಲೆನ್ಸ್, ದಟ್ ಈಸ್ ಇನ್ ಮಾರ್ವಾಡಿ ಯೂನಿವರ್ಸಿಟಿ. ಸೊ ಅಲ್ಲಿ ಏನು ಇದಾವಲ್ಲ ಮಷನರೀಸ್, ಅವುಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಪ್ರೊಫೆಸರ್ಸ್ ಏನಿದಾರಲ್ಲ, ದೇ ಗೋ ಟು ಪ್ಲೇಸಸ್ ಲೈಕ್ ಜರ್ಮನಿ ಟು ಗೆಟ್ ಟ್ರೈನ್ಡ್. ಮಕ್ಕಳಿಗಷ್ಟೇ ಅಲ್ಲ, ಇಂಡಸ್ಟ್ರಿಯಲಿಸ್ಟ್ಗಳಾಯಿತು, ವರ್ಕರ್ಸ್ ಆಯಿತು, ಅಲ್ಲಿಗೆ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಾರೆ. ಸೊ ದಿಸ್ ಈಸ್ ಒನ್ ಯುನಿಕ್ನೆಸ್ ಅಬೌಟ್ ದಿಸ್ ಮಾರ್ವಾಡಿ ಯೂನಿವರ್ಸಿಟಿ. ವೆರಿ ನೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಪಲ್ನ ನಡೆಸುವಂತಹ ಆಪರೇಟಿಂಗ್ ಸಿಸ್ಟಮ್ ಆಗಲಿ, ನಮ್ಮ ಮೊಬೈಲ್ಗಳನ್ನು ನಡೆಸುವಂತಹ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಲಿ, ಇದಕ್ಕೋಸ್ಕರನೇ ಸಪರೇಟ್ ಲ್ಯಾಬ್ಸ್ ಇದ್ದಾವೆ. ಓಕೆ, ಇಫ್ ಯು ಗೋ ಟು ಅ ಲ್ಯಾಬ್, ಯು ವಿಲ್ ಸಿ ಆಲ್ ದ ಸಿಸ್ಟಮ್ಸ್ ಪ್ಲೇಸ್ಡ್ ದೇರ್ ಆರ್ ಆ್ಯಪಲ್. ವೆರಿ ನೈಸ್. ಆ್ಯಂಡ್ ದೇರ್ ಆರ್ ಸಪರೇಟ್ ಸೆಕ್ಷನ್ಸ್. ಎಂಕರೇಜ್ ಮಾಡ್ತಾರೆ ಮ್ಯಾಮ್. ಪ್ರತಿಯೊಂದು ಕೋರ್ಸಲ್ಲೂ ಯಾವ ರೀತಿ ಬ್ರಿಡ್ಜ್ ಬಿಲ್ಡ್ ಮಾಡ್ತಾರೆ ಅಂದರೆ, ಯು ಗೋ ಟುವರ್ಡ್ಸ್ ರಿಸರ್ಚ್. ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಯಿತು, EEE ಎಲ್ಲ ಆಯಿತು. ನಾ ಹೇಳಿದೆ E&C ಅಂತೂ ಕಂಟ್ರಿಗೆ ಬೇಕಾಗಿರೋ ಇಂಜಿನಿಯರ್ಸನ್ನ ರೆಡಿ ಮಾಡ್ತಿದೆ ಅಂತ. ಸೊ ದೀಸ್ ಆಲ್ ದ ಥಿಂಗ್ಸ್ ದಟ್ ಆರ್ ದೇರ್ ಇನ್ ಮಾರ್ವಾಡಿ ಯೂನಿವರ್ಸಿಟಿ. ಸೊ ಇಷ್ಟೆಲ್ಲ ಒಂದು ಫೆಸಿಲಿಟೀಸ್ ಇರುವಂಥ ಮಾರ್ವಾಡಿ ಯೂನಿವರ್ಸಿಟಿಗೆ ಜಾಯಿನ್ ಆಗೋದಕ್ಕೆ ಅಡ್ಮಿಷನ್ ಪ್ರಾಸೆಸ್ ಹೇಳೋದಾದರೆ ಏನು ಸರ್? ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರ್ತದೆ. ಸೊ ಆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದರೆ 1-on-1 ನೀವು ನನ್ನ ಜೊತೆ ಇಂಟರ್ಯಾಕ್ಟ್ ಆಗ್ಬೋದು. ಓಕೆ. ಸೊ ನೀವು ಯಾವುದೇ JE ಎಕ್ಸಾಮ್ ಆಯಿತು, CET ಎಕ್ಸಾಮ್ ಆಯಿತು ಅಲ್ಲ, ಜಸ್ಟ್ ನಿಮ್ಮ 12th ಬೋರ್ಡ್ ಲೆವೆಲ್ ಪಾಸ್ ಆಗಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ದ ಕೋರ್ಸ್ ದಟ್ ಯು ವಾಂಟ್ ಟು ಡೆವಲಪ್ ಯುವರ್ ಸೆಲ್ಫ್ ಇನ್. ನಾ ಹೇಳಿದೆ, ಕಲಿಯೋದಷ್ಟೇ ಅಲ್ಲ, ಯು ವಿಲ್ ಡೆವಲಪ್ ದೇರ್. ಓಕೆ. ಸೊ ಡಾಕ್ಯುಮೆಂಟೇಷನ್ ಹಿಡಿದು ಅವ್ರಿಗೆ ಯಾವ ಕೋರ್ಸ್ ಬೇಕು ಎಲ್ಲ ರೀತಿಯಲ್ಲಿ ನೀವು ಗೈಡ್ ಮಾಡಿ ಫುಲ್ ಅಡ್ಮಿಷನ್ ಪ್ರಾಸೆಸ್ ಏನಿದೆ ಅಲ್ಲಿವರೆಗೂ ನೀವು ಅವರೊಟ್ಟಿಗೆ ಇರ್ತೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಸರ್, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಅಂದರೆ ಹೇಗೆ ಮಾರ್ವಾಡಿ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಯ ಒಂದು ಕಾಂಪಿಟೇಷನಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ ಅನ್ನುವಂಥ ಪಾಯಿಂಟ್ಸನ್ನು ಹೇಳಿದ್ದೀರಾ. ಹಾಗೆ ನೀವು ಹೇಳ್ದಾಗೆ ನಿಮ್ಮ ಯೂನಿವರ್ಸಿಟಿಯ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ದಯವಿಟ್ಟು ಇದರ ಒಂದು ಸದುಪಯೋಗ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಅಂತಲೂ ಸಹ ನಾವು ಆಶಿಸ್ತೀವಿ. ಇಷ್ಟೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಈ ಒಂದು ರೇಸಲ್ಲಿ ಸಾಕಷ್ಟು ಯೂನಿವರ್ಸಿಟೀಸ್ ನಮಗೆ ಗೊತ್ತೇ ಇದೆ ಕೂಡ. ಈ ಒಂದು ರೇಸ್ನಲ್ಲಿ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿದೆ ಈ ಒಂದು ಮಾರ್ವಾಡಿ ಯೂನಿವರ್ಸಿಟಿ ಅಂದರೆ ಬಹುಶಃ ತಪ್ಪಾಗಲ್ಲ. ಎಲ್ಲ ರೀತಿಯ ರಿಕ್ವೈರ್ಮೆಂಟ್ಗಳಿಗೂ ಚೆಕ್ ಲಿಸ್ಟ್ ಮಾಡೋದಾದರೆ ಎಲ್ಲದರಲ್ಲೂ ಚೆಕ್ ಆಗಿರುತ್ತೆ. ಸೊ ಒಂದು ರೈಟ್ ಆಪರ್ಚುನಿಟಿ ನಿಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಮಾರ್ವಾಡಿ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ. ಸೊ ಎಲ್ಲರೂ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.